ಲೇಡೀಸ್ ಅಂಡ್ ಜೆಂಟಲ್ಮನ್, ತಮಿಳುನಾಡಿನಲ್ಲಿ ರೋಚಕ ಸರ್ವೆ ರಿಪೋರ್ಟ್ ಬಂದಿದೆ. ಚುನಾವಣೆಯಲ್ಲಿ ಸ್ಟಾಲಿನ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಮಾತುಗಳು, ಅದರ ಜೊತೆಗೆ ಎಐಡಿಎಂಕೆ ಏನಾದರೂ ಇಲ್ಲಿ ಬಿಗ್ ಕಮಾಲ್ ಮಾಡುತ್ತಾ ಅನ್ನುವಂಥದ್ದು. ಆದರೆ ಟಿವಿಕೆ ವಿಜಯ್ ಅವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. 2 ಸ್ಥಾನಕ್ಕೂ ಸಹ ವಿಜಯ್ ದಾಟ್ಲಿಕ್ಕೆ ಆಗ್ತಾ ಇಲ್ವಾ? ಹಾಗಾದ್ರೆ ಏನಿದೆ ತಮಿಳುನಾಡಿನ ಜನರ ಮನದಾಳ? ಸರ್ವೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಫೋಕಸ್ ಟುಡೇನಲ್ಲಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ತಮಿಳುನಾಡು ರಾಜ್ಯದಲ್ಲಿ ರಾಜಕಾರಣ ಗರಿಗೆದರಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪೋಲಿಂಗ್ ಮತದಾನ ನಡೆಯಲಿದೆ. ಆದರೆ ತಮಿಳುನಾಡಿನ ರೋಚಕ ಸರ್ವೆ ರಿಪೋರ್ಟ್ ಹೊರಬಿದ್ದಿದ್ದು, ತಮಿಳುನಾಡಿನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದರ ಬಗ್ಗೆ ಈಗಾಗಲೇ ಸರ್ವೆಗಳು ಹೇಳ್ತಾ ಇವೆ. ಡಿಎಂಕೆ ಮತ್ತು ಎಐಡಿಎಂಕೆ. ಡಿಎಂಕೆ ಕರುಣಾನಿಧಿ ಸ್ಟಾಲಿನ್ ಅವರ ಪಕ್ಷ, ಹಾಗೆ ಎಐಡಿಎಂಕೆಯಲ್ಲಿ ಈಗ ಪಳನಿಸ್ವಾಮಿ ಅವರನ್ನು ಮುನ್ನಡೆಸ್ತಾ ಇದ್ದಾರೆ. ಎಐಡಿಎಂಕೆಗೆ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದೆ, ಡಿಎಂಕೆಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ. ಡಿಎಂಕೆ ಮೈತ್ರಿಕೂಟ ಮತ್ತು ಎಐಡಿಎಂಕೆ ಮೈತ್ರಿಕೂಟದ ನಡುವೆ ಸ್ಟ್ರೈಟ್ ಫೈಟ್ ಇತ್ತು. ಯಾವಾಗ ಟಿವಿಕೆ ಅನ್ನುವ ಪಕ್ಷ ಉದಯವಾಯಿತು, ಚಿತ್ರನಟ ದಳಪತಿ ವಿಜಯ್ ಯಾವಾಗ ಟಿವಿಕೆ ಪಕ್ಷವನ್ನು ಸಂಸ್ಥಾಪಿಸಿ ಚುನಾವಣಾ ಅಖಾಡಕ್ಕಿಳಿದ್ರು, ನೇರ ಸ್ಪರ್ಧೆ ಇದ್ದಿದ್ದು ಅಲ್ಲಿಂದ ತ್ರಿಕೋನ ಸ್ಪರ್ಧೆ ಅನ್ನೋ ಥರ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ದಳಪತಿ ವಿಜಯ್ ಹೋದಲ್ಲಿ ಬಂದಲ್ಲೆಲ್ಲ ಜನ ಸೇರ್ತಾ ಇದ್ರು. ಆ ಜನರ ಪ್ರೀತಿ ಅಭಿಮಾನ, ಮತದಾನ ಆಗೋದು ಡೌಟ್ ಅನ್ನೋದು ಅಲ್ಲಿಯ ಸರ್ವೆ ರಿಪೋರ್ಟ್ಗಳಿಂದ ಗೊತ್ತಾಗ್ತಾ ಇದೆ. ದಳಪತಿ ವಿಜಯ್ ಅವರ ಟಿವಿಕೆ 2 ಅಂಕಿ ತಲುಪೋದು ಡೌಟ್, ಡಬಲ್ ಡಿಜಿಟ್ ಮುಟ್ಟೋದು ಡೌಟ್ ಅನ್ನುವಂತಹ ಶಾಕಿಂಗ್ ಸರ್ವೆ ರಿಪೋರ್ಟ್ಗಳು ಹೊರಗೆ ಬರ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ಒಂದು ಕಡೆ ಡಿಎಂಕೆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಮತ್ತು ಡಿಎಂಕೆ ಅವರಿಬ್ಬರಿಗೂ ಅಷ್ಟಾಗಿ ಸರಿ ಇಲ್ಲ ಅನ್ನುವಂಥದ್ದು ಇತ್ತೀಚಿನ ವರದಿಗಳಿಂದ ಗೊತ್ತಾಗ್ತಾ ಇದೆ. ಡಿಎಂಕೆ ಸ್ಟಾಲಿನ್ ಭಾಗವಹಿಸಿರೋ ಸಭೆಗಳಲ್ಲಿ ರಾಹುಲ್ ಗಾಂಧಿ ಭಾಗವಹಿಸ್ತಾ ಇಲ್ಲ, ರಾಹುಲ್ ಗಾಂಧಿ ಭಾಗವಹಿಸಿರೋ ಸಭೆಗಳಲ್ಲಿ ಸ್ಟಾಲಿನ್ ಭಾಗವಹಿಸ್ತಾ ಇಲ್ಲ. ಇಂತಹ ವೈರುಧ್ಯದ ನಡುವೆಯೂ ಕೂಡ ಡಿಎಂಕೆಯ ಸ್ಟಾಲಿನ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಪ್ರಶ್ನೆಗೂ ಕೂಡ ಸ್ಪಷ್ಟವಾಗಿ ಉತ್ತರ ಸಿಕ್ಕಿಲ್ಲ. ಡಿಎಂಕೆ ಮೈತ್ರಿಕೂಟಕ್ಕೆ ಪ್ರಬಲವಾಗಿ ಪೈಪೋಟಿ ನೀಡ್ತಾ ಇರುವಂಥ ಎಐಡಿಎಂಕೆ ಮೈತ್ರಿಕೂಟ, ಎಂಜಿಆರ್ ಹಾಗೂ ಜಯಲಲಿತಾ ಅವರ ಸಾಧನೆಗಳನ್ನೇ ಜನರ ಮುಂದಿಟ್ಟು ಮತವನ್ನು ಕೇಳ್ತಾ ಇರುವಂತಹ ಎಐಡಿಎಂಕೆಗೂ ಕೂಡ ಮತದಾರ ಸ್ಪಷ್ಟವಾಗಿ ತೀರ್ಮಾನವನ್ನು ನೀಡಿಲ್ಲ. ಎಐಡಿಎಂಕೆಗೆ ಮತದಾನ ಮಾಡುವ ಹುಮ್ಮಸ್ನಲ್ಲಿ ತಮಿಳುನಾಡಿನ ಮತದಾರರು ಕೂಡ ಇಲ್ಲ ಅನ್ನೋದು ಸರ್ವೆ ರಿಪೋರ್ಟ್ನಲ್ಲಿ ಗೊತ್ತಾಗ್ತಾ ಇದೆ. ಡಿಎಂಕೆ ಎಐಡಿಎಂಕೆಯ ನಾಯಕ ಪನ್ನೀರ್ ಸೆಲ್ವಂ ಅವರನ್ನು ಕೂಡ ಆಪರೇಷನ್ ಮಾಡಿತ್ತು. ಡಿಎಂಕೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಹಲವು ರೀತಿಯ ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿತ್ತು. ಅದಕ್ಕೆ ಪ್ರತ್ಯುತ್ತರ ಅನ್ನುವಂತೆ ಎಐಡಿಎಂಕೆ ಪಳನಿಸ್ವಾಮಿ ಅವರು ಕೂಡ 10 ಹಲವು ಗ್ಯಾರಂಟಿಗಳನ್ನು ತಮಿಳುನಾಡಿನ ಜನರಿಗೆ ಘೋಷಣೆ ಮಾಡಿದರು. ಇನ್ನು ತಾನೇನೋ ಕಮ್ಮಿ ಅಂತ ಹೇಳಿ ದಳಪತಿ ವಿಜಯ್ ಕೂಡ ಟಿವಿಕೆಯಿಂದ 10 ಹಲವು ಘೋಷಣೆಗಳನ್ನು, ಗ್ಯಾರಂಟಿಗಳನ್ನು ಜನರಿಗೆ ಭರವಸೆ ಮೂಡಿಸಿದರು. ಆದರೆ ತಮಿಳುನಾಡಿನ ಜನರ ಮನದಾಳದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ಇನ್ನೂ ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಬಂದಿಲ್ಲ ಅನಿಸುತ್ತೆ. ಹಾಗಾಗಿ ಸರ್ವೆನಲ್ಲಿ ಸ್ಫೋಟಕ ಅಂಶಗಳು ಪತ್ತೆ ಆಗ್ತಾ ಇದೆ. ಟಿವಿಕೆ ದಳಪತಿ ವಿಜಯ್ ಅವರ ಪಾರ್ಟಿ 2 ಸ್ಥಾನವನ್ನು ಗಳಿಸೋದು ಕೂಡ ಡೌಟ್ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಆದರೆ ಮುಂದಿನ ಮುಖ್ಯಮಂತ್ರಿಯಾಗಿ ಸ್ಟಾಲಿನ್ ಅವರು ಆಯ್ಕೆಯಾಗ್ತಾರಾ ಅಥವಾ ಪಳನಿಸ್ವಾಮಿ ಏನಾದರೂ ಎಐಡಿಎಂಕೆಯಿಂದ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಕೂಡ ಗೊತ್ತಾಗಿಲ್ಲ. ಅಣ್ಣಾಮಲೈ ಈಗ ಇಲ್ಲಿಂದ ಸಿಡಿದೆದ್ದಿದ್ರು, ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಅಣ್ಣಾಮಲೈ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಬಿಜೆಪಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ ಬಿಜೆಪಿ ತಮಿಳುನಾಡಿನಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸುತ್ತೆ ಅನ್ನೋ ಹುಮ್ಮಸ್ನಲ್ಲಿ ಬಿಜೆಪಿ ಇದೆ. ಆದರೆ ತಮಿಳುನಾಡಿನ ಜನರ ರಿಪೋರ್ಟ್ ಪ್ರಕಾರ ಟಿವಿಕೆ ಮತ್ತು ಬಿಜೆಪಿ ಸಾಧನೆ ಕಳಪೆಯಾಗಿರುತ್ತೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.